ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಸರಸ್ವತಿ ಮಾತೆಯನ್ನ ಶಾರದೆ ಮಾತೆಯನ್ನ ಅಲ್ಲಿ ಸಂಸ್ಥಾಪನೆ ಮಾಡಿ ಪೂಜ್ಯರನ್ನು ಗೌರವಿಸುವಂಥ ಕೆಲಸ ಅಷ್ಟೇ ಇಲ್ಲ, ಮುಂದೆ ಬರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಶಾಲೆಯ ಈ ವಾತಾವರಣ ಅವರನ್ನ ಒಳ್ಳೆಯ ನಾಗರಿಕರನ್ನಾಗಿ ಮಾಡತಕ್ಕಂಥ ಒಂದು ಚೈತನ್ಯವನ್ನು ತುಂಬಲಿ ಅಂತಕ್ಕಂಥ ದೃಷ್ಟಿಯಿಂದ ಶಾರದೆ ಮಾತೆಯನ್ನ ಅಲ್ಲಿ ಸಂಸ್ಥಾಪನೆ ಮಾಡಲಾಗಿದೆ. ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಆಗಲೇ ಖುಷಿ ಹೊರಗುಡಿ ಇರಬಹುದು, ಶ್ರೀಧಾರ ಇರಬಹುದು, ಹೇಮಂತ್ ಭಜಂತ್ರಿ ಇರಬಹುದು, ಹಾಗೂ ಅನೇಕ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುವಾಗ ಅವರ ಭಾವನೆಗಳು, ಅವರು ಕಲಿತಿರ್ತಕ್ಕಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಾಧನೆ, ಶಿಕ್ಷಕರ ಬಗ್ಗೆ ಗೌರವ ಅಂತಕ್ಕಂಥದ್ದು, ಶಾಲೆಯ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಅಂತಕ್ಕಂಥದ್ದು, ಇಷ್ಟೆಲ್ಲವನ್ನು ಇರಿಸಿಕೊಂಡು ಮಕ್ಕಳು ಈ ಶಾಲೆಯಿಂದ ಬಿಟ್ಟು ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಬೇರೆ ಶಾಲೆಗಳಿಗೆ ಹೋಗ್ತಕ್ಕಂಥ ಸಂದರ್ಭ ಇದೆ. ಇಂತಹ ಒಂದು ಶಾಲೆಯನ್ನು ನಾವು ಸುಮಾರು 25 ವರ್ಷ ಶಾಲೆ ನಡೆಸಿದರೂ ಸಹಿತ ಇದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಅಸ್ತಿತ್ವ, ಸ್ವತಂತ್ರವಾಗಿರ್ತಕ್ಕಂಥ ಅಸ್ತಿತ್ವ ಇರಲಿಲ್ಲ. ಹೀಗಾಗಿ ನನ್ನ ಕನಸು ಬಹಳ ದೊಡ್ಡದಾಗಿರ್ತಕ್ಕಂಥ ದೊಡ್ಡ ಕನಸು. ನಾನು ಆರಂಭದಲ್ಲಿ ಊರಿಗೆ ಬಂದಾಗ ಇಲ್ಲಿ PU ಕಾಲೇಜ್ ಆಗಬೇಕು, ಪ್ಯಾರಾಮೆಡಿಕಲ್ ಕಾಲೇಜ್ ಆಗಬೇಕು, ವೃತ್ತಿಪರವಾಗಿರ್ತಕ್ಕಂಥ ಕೋರ್ಸ್ಗಳು ನಡೀಬೇಕು ಅಂತ ತಿಳ್ಕೊಂಡು, ಆದರೆ ತಾಂತ್ರಿಕವಾಗಿರ್ತಕ್ಕಂಥ ಕಾರಣದಿಂದಾಗಿ ನಮಗೆ ಆಗಿರಲಿಲ್ಲ. ಈ ವರ್ಷ ಇದೇ 25-26ನೇ ಸಾಲಿನಲ್ಲಿ ಕರ್ನಾಟಕ ಘನ ಸರ್ಕಾರದಿಂದ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ ಸತೀಶ್ ಜಾರಕಿಹೊಳಿ ಅವರು ಈ ಜಾಗೆಯನ್ನು 9 ಎಕರೆ ಜಾಗೆಯನ್ನು ಶಿಕ್ಷಣ ಸಂಸ್ಥೆಗೆ ವರದಿ ವಾಚನದಲ್ಲಿ ಹೇಳಿದ ಹಾಗೆ ಶಿಕ್ಷಣ ಸಂಸ್ಥೆಗೆ ಅದನ್ನು ಕ್ಯಾಬಿನೆಟ್ನಲ್ಲಿ ಸಚಿವ ಸಂಪುಟದಲ್ಲಿ ಮಂಜೂರಾತಿ ಪಡೆದುಕೊಂಡು ನಮಗೆ ಮುಂದಿನ ಶೈಕ್ಷಣಿಕ ಪ್ರಗತಿಗಾಗಿ ಬಹಳಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ವರ್ಷ ಅಂದರೆ ಅದಕ್ಕೂ ಕೂಡ ಕಾಲ ಅಂತಕ್ಕಂಥದ್ದು ಕೂಡಿ ಬರಬೇಕು. 25 ವರ್ಷಗಳಿಂದ ನಮ್ಮ ಹೋರಾಟ ಅಂತಕ್ಕಂಥದ್ದು ನಡೆದಿದ್ದರೂ ಕೂಡ ಅದು ಈ ವರ್ಷ ಯಶಸ್ವಿಯಾಗಿ ನೆರವೇರಿದೆ. ಮುಂದಿನ ದಿನಮಾನಗಳಲ್ಲಿ ಮಕ್ಕಳು ವಿಶಿಷ್ಟವಾಗಿರ್ತಕ್ಕಂಥ ನಮ್ಮ ಶಾಲೆಯ ವಾತಾವರಣದಲ್ಲಿ ಕಲಿಯತಕ್ಕಂಥ ಒಂದು ಅನುಕೂಲವನ್ನು ಕೂಡ ನಾವು ಮಾಡಿಕೊಡ್ತಾ ಇದ್ದೇವೆ. ಜೊತೆಗೆ 1ನೇ ಕ್ಲಾಸಿನಿಂದ 7ನೇ ಕ್ಲಾಸಿನವರೆಗೆ ಕಲಿತಕ್ಕಂಥ ಮಕ್ಕಳಿಗೆ ಬಹಳ ರೀತಿಯ ಇರ್ತಕ್ಕಂಥ ಸಂಸ್ಕೃತ, ಸಂಗೀತ, ಸಾಹಿತ್ಯ ಇಲ್ಲಿಯೇ ತಳಮಟ್ಟದಲ್ಲೇ ನಾವು ಮಾಡಿಕೊಟ್ಟು ಬಿಟ್ಟಿವಿ ಅಂತಂದರೆ ಮಕ್ಕಳು ಐಷಾರಾಮವಾಗಿ ಮುಂದಿನ ಯಾವುದೇ ಶಾಲೆಗೆ ಹೋದರೂ ಸಹಿತ, ಯಾವುದೇ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡರೂ ಸಹಿತ ಅವರು ಸರಾಗವಾಗಿ ತಮ್ಮ ಜೀವನವನ್ನು ಸಾಗಿಸ್ಕೊಂಡು ಹೋಗಬೇಕು. ಆ ರೀತಿಯಲ್ಲಿ ಯಾಕಂತಂದರೆ ನಾನು LKG ಇಂದ 7ನೇ ಕ್ಲಾಸಿನವರೆಗೂ ಕೂಡ ನಾನು ಕ್ಲಾಸನ್ನು ತೆಗೆದುಕೊಳ್ತೇನೆ. LKG ಮಕ್ಕಳಿಗೂ ನಾನು ಪಾಠ ಹೇಳ್ತೇನೆ, 7ನೇ ತರಗತಿಯ ಮಕ್ಕಳಿಗೂ ಕೂಡ ಪಾಠ ಹೇಳ್ತೇನೆ. LKG ಮಕ್ಕಳ ಜೊತೆಗೆ ನಾನು ಪಾಠ ಮಾಡುವಾಗ LKG-ಯವನ್ನ ಆಗಿರ್ತೇನೆ, ನಾನು 7ನೇ ಕ್ಲಾಸಿನ ಮಕ್ಕಳ ಜೊತೆಗೆ ಪಾಠ ಮಾಡುವಾಗ 7ನೇ ಕ್ಲಾಸನ್ನ ಆಗಿರ್ತೇನೆ. ಹೀಗೆ ಮಕ್ಕಳ ಜೊತೆಗೆ ವಿಶಿಷ್ಟವಾಗಿರ್ತಕ್ಕಂಥ ಸಂಬಂಧ, ಬಾಂಧವ್ಯನ ಇಟ್ಕೊಂಡಿದ್ದರಿಂದ ಮಕ್ಕಳಿಗೂ ಕೂಡ ಒಂದು ಆತ್ಮಗೌರವ, ಆತ್ಮವಿಶ್ವಾಸ ಅಂತಕ್ಕಂಥ ಬೆಳೀಲಿಕ್ಕೆ ಸಾಧ್ಯವಿದೆ. ಯಾವ ಮಕ್ಕಳಿಗೂ ಭಯ ಇಲ್ಲ, ಯಾರಿಗೂ ಭಯ ಇಲ್ಲ, ಎದುರು ಕೂಡ ಭಯ ಇಲ್ಲ. ನಿಮಗೆ ನಿಜಕ್ಕೂ ಹೇಳಬೇಕು ಅಂತಂದರೆ ಇಲ್ಲಿ ಆಗಲೇ 3ನೇ ಕ್ಲಾಸಿನ ಒಬ್ಬ ವಿದ್ಯಾರ್ಥಿನಿ ಪರಕಟ್ಟಿಯ ದಾನೇಶ್ವರಿ ಹೆಬ್ಬಾಳ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ಅದ್ಭುತ ಭಾಷಣ ಆಯ್ತಿದ್ರು. ಆಶು ಭಾಷಣ ಅಂತಕ್ಕಂಥದ್ದು. ಆಶು ಭಾಷಣ ಅಂತಂದರೆ ನೀವು ಒಂದು ಚೀಟಿಯನ್ನು ಬರೆದು 4-5 ಚೀಟಿ ಬರೆದು ಹಾಕಿರ್ತಾರೆ, ಅದರಲ್ಲಿ ಒಂದು ವಿಷಯವನ್ನು ಆಕೆನ ಆಯ್ಕೆ ಮಾಡ್ಕೊಳ್ತಾರೆ, ಚೀಟಿಯನ್ನು ಎತ್ತಿದ ನಂತರದಲ್ಲಿ 5 ನಿಮಿಷ ಟೈಮ್ ಕೊಡ್ತಾರೆ ಅವರು. ಇವತ್ತು ತಾಲೂಕು ಮಟ್ಟ, ಅವರು ರಾಜ್ಯ ಮಟ್ಟದವರೆಗೆ ಹೋಗಿ ಬಂದು ಆ ವಿದ್ಯಾರ್ಥಿನಿ. ಆದರೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಆಕೆಯ ವಾಣಿ ಅಂತಕ್ಕಂಥದ್ದು, ಆಕೆಯ ಮಾತು, ಆ ಒಂದು ಧೈರ್ಯ ಅಂತಕ್ಕಂಥದ್ದು ಮೆಚ್ಕೊಳ್ಬೇಕು. ಯಾರಿಗೂ ಕೂಡ ಮೈ ಕೊಡ್ತೇವೆ ಅಂದ್ರೆ ನಮ್ಮ PDO ಸಾಹೇಬರಂದ್ರು ಹಂಗೆ ಕೂಡ್ತೇನೆ ಭಾಷೆ ಮಾಡೋಂಗಿಲ್ಲ ಅಂತೇಳಿ. ಆದರೆ ಆ ಹುಡುಗಿ ಹೇಳ್ತಾರೆ, ನೀವು ಬೇಕಾದ ವಿಷಯ ಕೊಡ್ರಿ, ಯಾರನ್ನೂ ಅಂಜಿಕೆನೇ ಇಲ್ಲ ಅವ್ರಿಗೆ, ನೀವು ಮುಂದೆ ಅದೇನೋ ಬಿಟ್ಟರು ಅದು ಸ್ವಲ್ಪ ಇಲ್ಲಕ್ಕಿಗೆ ಭಾಷಣ ಮಾಡಬೇಕು. ಅದಕ್ಕಾಗಿ ಆ ರೀತಿಯಾಗಿರ್ತಕ್ಕಂಥ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ನಮ್ಮ ಎಲ್ಲ ಗುರುಮಾತೆಯರು, ಮುಖ್ಯೋಪಾಧ್ಯಾಯರು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ.
ಸಿಬ್ಬಂದಿ ವರ್ಗ ಬಹಳಷ್ಟು ನಿಮ್ಮೆಲ್ಲರ ಜೊತೆಗೆ ಬಾಂಧವ್ಯವನ್ನು ಇರಿಸಿಕೊಂಡಿದೆ ಮಕ್ಕಳ ಜೊತೆಗೆ. ಆದ್ದರಿಂದ ಇಂತಹ ಒಂದು ವಾತಾವರಣದಲ್ಲಿ, ಧಾರ್ಮಿಕ ಆಧ್ಯಾತ್ಮಿಕ ವಾತಾವರಣದಲ್ಲಿ ಸಿದ್ದೇಶ್ವರ ಅಪ್ಪ ಅವರು ತಿರುಗಾಡಿದಂತಕ್ಕಂಥ ಈ ನೆಲದಲ್ಲಿ ಅವರ ಒಂದು ಶಕ್ತಿ ಅಂತಕ್ಕಂಥ ಯಾವುದೋ ರೀತಿಯಾಗಿರ್ತಕ್ಕಂಥ ಶಕ್ತಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಚನ್ನಬಸವದೇವರ ಇಚ್ಛೆ ಹಾಗಿತ್ತು, ಆ ರೀತಿಯಾಗಿರ್ತಕ್ಕಂಥ ಅವರ ತಪಶಕ್ತಿ ಅಂತಕ್ಕಂಥದ್ದು ಮಕ್ಕಳಲ್ಲಿ ಹೊರಹೊಮ್ಮುತ್ತಾ ಇದೆ. ಅದು ಮುಂದಿನ ದಿನಮಾನಗಳಲ್ಲಿ ಇನ್ನಷ್ಟು ಹೊರಹೊಮ್ಮಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುದಿವಾಳೆಯ ಹೈಸ್ಕೂಲಿನ ಪ್ರೌಢಶಾಲೆಯ ಶ್ರೀ ಮುದಿವಾಳೆಯ ಸ್ವಾಮಿ ಪ್ರೌಢಶಾಲೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಸಂಸ್ಥೆಯ ಅಧ್ಯಕ್ಷ ಆಗಿರ್ತಕ್ಕಂತಹ ಪೂರ್ಣಿಯ ಗಂಗಾಧರ ಮಹಾಸ್ವಾಮಿಗಳವರ ಸುಪುತ್ರರಾಗಿರ್ತಕ್ಕಂಥ ಗಂಗಾದೇವಿ ಮಠದ ಪೂಜ್ಯರಾಗಿರ್ತಕ್ಕಂಥ ಆನಂದ ಮಹಾಸ್ವಾಮಿಗಳವರು ಈ ಒಂದು ಕಾರ್ಯಕ್ರಮಕ್ಕೆ 501 ರೂಪಾಯಿ ಆಶೀರ್ವಾದ ರೂಪದಲ್ಲಿ ಕಾಣಿಕೆಯನ್ನು ಕೊಟ್ಟು ಕಳಿಸಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇನ್ಮೇಲೆ ಮಕ್ಕಳ ಕಾರ್ಯಕ್ರಮಗಳು ಪ್ರಾರಂಭವಾಗ್ತವೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಶರಣಗಳನ್ನು ಹೇಳ್ತಾ ಮತ್ತೆ ಮುಂದಿನ ವರ್ಷ ನಾವು ಕೊಡೋಣ. ಮಾರ್ಚ್ ತಿಂಗಳ ಮುಗಿಯುತ್ತದೆ, ಶಾಲಾ ಅವಧಿ ಪ್ರಾರಂಭವಾಗ್ತದೆ ಜೂನ್ನಲ್ಲಿ. ಆ ಸಮಯದಲ್ಲಿ ಮತ್ತೆ ನಾವೆಲ್ಲ ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಮಾತನ್ನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ನಾನು ಕೊನೆಯ ಮಾತನ್ನು ಹೇಳ್ತೇನೆ. ಎಷ್ಟು ಜನ ಈಗೆಲ್ಲ ಪಾಲಕರು ಬಂದಿದ್ದೀರಲ್ಲ, ಪಾಲಕರ ಜೊತೆಗೆ ಒಬ್ಬೊಬ್ಬ ಪಾಲಕರ ಜೊತೆಗೆ ಎಷ್ಟೆಷ್ಟು ಬಂದಿದ್ದೀರೋ ನಿಮಗೆ ಗೊತ್ತು. ಆ ಪ್ರಶ್ನೆ ಮೇಲೆ ನಾನು ಹೇಳ್ತಕ್ಕಂಥದ್ದು ಆ ವಿಷಯ ಅದಲ್ಲ. ಪ್ರತಿ ತಿಂಗಳು ನಾವು ಕೊನೆಯ ವಾರದಲ್ಲಿ ಮೀಟಿಂಗ್ ಮಾಡ್ತೇವೆ. ಬಹುತೇಕ ಮೀಟಿಂಗಿಗೆ ಪಾಲಕರು ಇವತ್ತೇ ಬಹುತೇಕ ಅವ್ರು ಗ್ಯಾಲರಿಂಗ್ ನೋಡಕ್ಕೆ ಬಂದರೆ ವಿನಃ ಮೀಟಿಂಗ್ ಕೆಲವು ಮಂದಿ ಬಂದೇ ಇಲ್ಲ. ಆ ಮಕ್ಕಳ ಅಭಿವೃದ್ಧಿಯಲ್ಲಿ ಯಾರಿಗೆ ಹೇಳಬೇಕು ನಾವು? ಅಕಸ್ಮಾತ್ ನೀವು ಮೀಟಿಂಗ್ ಬರಲಿಕ್ಕೆ ಅಂತಂದ್ರೆ ಆ ಹುಡುಗರನ್ನು ನಾವೇ ದತ್ತಕ್ಕೆ ತೊಗೊಂಡು ಬೇರೆ ಕಡೆ ಕಳಿಸುವಂಥ ವ್ಯವಸ್ಥೆ ನಾವು ಮಾಡಬೇಕಾಗ್ತದೆ. ದಯವಿಟ್ಟು ಪಾಲಕರು ಗಮನಿಸಬೇಕು. ಯಾರು ಬಂದಿಲ್ಲ ಅವರು ಪ್ರತಿ ತಿಂಗಳ ಮೀಟಿಂಗಿಗೆ ನೀವು ಬಂದಿದೆ ಅಂದರೆ ಮಕ್ಕಳ ಸಾಧಕ ಬಾಧೆಗಳು ನಿಮಗೆಲ್ಲ ಗೊತ್ತಾಗ್ತವೆ, ಅವರ ನ್ಯೂನತೆಗಳು ಅಥವಾ ಅವರ ಪ್ರತಿಭೆ ಗೊತ್ತಾಗ್ತದೆ. ಆ ರೀತಿಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ನೀವೆಲ್ಲರೂ ಕೂಡ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅಣಿ ಮಾಡಿಕೊಡ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಮಾಡಿ 2025-26ನೇ ಸಾಲಿನ ನಮ್ಮ ಶಾಲೆಯ ನಮ್ಮ ಸಂಸ್ಥೆಯ ವಾರ್ಷಿಕೋತ್ಸವ ಸಮಾರಂಭ ಹಾಗೂ 7ನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭದ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶಾಲೆಯ ಮುಖ್ಯೋಪಾಧ್ಯಾಯರಾದ ಬಸವರಾಜ ಮಗರುಮ್ ಅವರಲ್ಲಿ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿ ಸೈನಿಕ್ ಸ್ಕೂಲ್ ವಿದ್ಯಾರ್ಥಿಯಾಗಿ ಇವತ್ತು ಸರ್ಕಾರಿ ವೈದ್ಯಾಧಿಕಾರಿಗಳಾಗಿ ಕೆಲಸವನ್ನು ಮಾಡತಕ್ಕಂತಹ ನಮ್ಮ ಆತ್ಮೀಯರಾಗಿರ್ತಕ್ಕಂತಹ ಬೇರೇಂದ್ರ ಮುದ್ದಪ್ಪ ಪೂಜಾರಿ ಅವರಲ್ಲಿ ಹಾಗೂ ಹಿರಿಯರಾಗಿರ್ತಕ್ಕಂಥ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಸದಸ್ಯರು ಹಾಗೂ ಸಂಸ್ಥೆಗೆ ತಮ್ಮ ಅನೇಕ ಪ್ರಕಾರವಾಗಿರ್ತಕ್ಕಂಥ ಸಹಾಯ ಸಹಕಾರವನ್ನು ಸಲ್ಲಿಸಿ ಸಂಸ್ಥೆ ಏಳಿಗೆಯನ್ನು ಬಯಸಿರ್ತಕ್ಕಂತಹ ಮುಪ್ಪಿನ ವಯಸ್ಸಿನಲ್ಲಿ ಇದ್ದರೂ ಕೂಡ ಈ ಕಾರ್ಯಕ್ರಮವನ್ನು ನೋಡಬೇಕು ಅನ್ನುವಂಥ ಅಪೇಕ್ಷೆಗಳು ಬಂದಿರತಕ್ಕಂತಹ ಆತ್ಮೀಯ ಸಂಪರ್ಕರಾದ ಬಸವಣ್ಣಪ್ಪ ಬಂಗಿ ಮಗರುಮ್ ಅವರಲ್ಲಿಯೂ ಕೂಡ ಶರಣಗಳನ್ನು ಹೇಳ್ತಾ ನಮ್ಮ ಗ್ರಾಮ ಪಂಚಾಯತಿಯ PDO ಸಾಹೇಬರಾಗಿರ್ತಕ್ಕಂಥ ಪಂಚಾಯತ್ ಗುಡಿಸಿಯವರಲ್ಲಿ, ಪಂಚಾಯತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾದ ಶಿವಕುಮಾರ್ ಬೊಗುಳಿಯವರಲ್ಲಿ, ತುಕಾರಾಮ್ ಅವರಲ್ಲಿ ಹಾಗೆ ನಮ್ಮ ಶಾಲೆಯ ಎಲ್ಲ ಗುರುಮಾತೆಯವರಿಗೂ ಹಾಗೂ ಒಂದು ಮಕ್ಕಳಿಗೆ ಇವತ್ತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪಾಲಕರಿಗೂ ಕೂಡ ನಾನು ಧನ್ಯವಾದಗಳನ್ನು ಶರಣಾರ್ಥಿಗಳನ್ನು ಹೇಳ್ತಾ ಇವತ್ತು ಸುಮಾರು 25 ವರ್ಷಗಳ ಹಿಂದೆ ಸಂಸ್ಥಾಪನೆಗೊಂಡಿರ್ತಕ್ಕಂಥ ಈ ಸಂಸ್ಥೆ ಇವತ್ತು ಬೆಳ್ಳಿ ಹಬ್ಬವನ್ನು ರಜತ ಮಹೋತ್ಸವವನ್ನು ಆಚರಿಸ್ತಕ್ಕಂಥ ಸಂದರ್ಭ. ಈ ಒಂದು 25ನೇ ವರ್ಷದ ವಾರ್ಷಿಕ ಈ ಉತ್ಸವಕ್ಕೋಸ್ಕರವಾಗಿ ನಿನ್ನೆಯ ದಿವಸ ನಮ್ಮ ಶಾಲೆಯ ಪ್ರಾಂಗಣದಲ್ಲಿ ಸುಂದರವಾಗಿರ್ತಕ್ಕಂಥ ಒಂದು ಸರಸ್ವತಿ ಮಂದಿರವನ್ನು ಸಂಸ್ಥಾಪನೆ ಮಾಡಿ ಸಿದ್ದೇಶ್ವರ ಅಪ್ಪ ಅವರ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ನಿನ್ನೆ ಅವರು ಬಹುಮಾನವನ್ನು ಗಳಿಸಿದ್ದಾಳೆ. ಅದೇ ರೀತಿಯಾಗಿ ಶಶಾಂಕ್ ಬಡಿಗೆ, ಸೌಭಾಗ್ಯ ಗುಡುಗ್ನಟ್ಟಿ 7ನೇ ವರ್ಗದ ವಿದ್ಯಾರ್ಥಿನಿ ಕಲಾತ್ಮಕ ಜೋಡಿ ಯೋಗಾಸನ ಸ್ಪರ್ಧೆಯಲ್ಲಿ ವಲಯ ಮಟ್ಟದ ಪ್ರಥಮದಲ್ಲಿ ಹಾಗೂ ತಾಲೂಕಾ ಮಟ್ಟದ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾಳೆ. ಶ್ರೇಯಾ ಶಿವಾನಂದ್ ಅಂಕಲಗಿ 6ನೇ ವರ್ಗದ ವಿದ್ಯಾರ್ಥಿನಿ ಅಮೃತ ಅಪ್ಪಸಾಬ್ ಅಂಕಲಗಿ 7ನೇ ವರ್ಗ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ. ಅಭಿನಯ ಗೀತೆ ಸ್ಪರ್ಧೆಯಲ್ಲಿ 4ನೇ ವರ್ಗದ ಸಮೃದ್ಧಿ ಸಂತೋಷ್ ರುದ್ರಪ್ಪ ಕ್ಲಸ್ಟರ್ ಮಟ್ಟದಲ್ಲಿ ತೃತೀಯ ಸ್ಥಾನ ಪಡೆದಿದ್ದಾಳೆ. ಹಿರಿಯ ವಿಭಾಗ
ವಿಭಾಗದ ಭೂಮಿ ಕಾಶಿನಾಥ್ ಮಠಗಾರ್ ಕ್ಲಸ್ಟರ್ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದಿದ್ದಾಳೆ. ಸಮನ್ವಯ ವಿಭಾಗದ ಕತೆ ಹೇಳುವ ಸ್ಪರ್ಧೆಯಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ಪ್ರಥಮ, ವಲಯ ಮಟ್ಟದಲ್ಲಿ ತೃತೀಯ ಸ್ಥಾನ ಪಡೆದಿದ್ದಾಳೆ. ಹಾಗೂ ಅದೇ ರೀತಿ ಸಂಸ್ಕೃತ ಧಾರ್ಮಿಕ ಪಠಣ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕ್ಲಸ್ಟರ್ ಮಟ್ಟದಲ್ಲಿ ಪ್ರಥಮ, ವಲಯ ಮಟ್ಟದಲ್ಲಿ ಪ್ರಥಮ, ತಾಲೂಕಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ನಮ್ಮ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾಳೆ. ಖುಷಿ ಪ್ರಮೋದ್ ಈತನು ಧಾರ್ಮಿಕ ಪಠಣ ಸ್ಪರ್ಧೆಯಲ್ಲಿ ಕ್ಲಸ್ಟರ್, ಶಶಾಂಕ್ ಬಡಿಗೆ ಕ್ರೀಡಾಕೂಟದಲ್ಲಿ ಯೋಗಾಸನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕ್ಲಸ್ಟರ್ ಮಟ್ಟದಲ್ಲಿ ಪ್ರಥಮ, ವಲಯ ಮಟ್ಟದಲ್ಲಿ ಪ್ರಥಮ, ತಾಲೂಕಾ ಮಟ್ಟದಲ್ಲಿ ಪ್ರಥಮ, ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು mental business supporter, you learning enjoyable and always encouragement us to do our best. Even when we struggle, you never give up on your patience, kindness and wisdom touch all our hearts. It is hard to imagine school without you, as we will miss your smile, your words and encouragement of and the way you made all students special, and the classroom will full with the same without you. Teachers also leaving lesson, the teachers thought we will stay with forever. Your teaching won't be academies about being working hard and you never give up. For that we are truly grateful. Thank you for all teachers. We will miss you so much, but we will remember, love and respect all teachers. Good evening everyone. Respected Parama Puja Appaji, principal, teachers, guests and my dear friends. My name is Anushka Sanjikumar Naik. Today is annual day function. Annual day is a special day for all of us. It is the day when we celebrate our talent, hard work and achievement. Our teacher teach us with love. Our parents support us every day. Our school gives so many talents to grow. Today thank you to our principal, teachers and parents for making this day so wonderful. Let us enjoy this beautiful program together. Once again, thank you all my dear teachers. Thank you. ಉಪಸ್ಥಿತರಿರುವ ಎಲ್ಲ ಪೂಜ್ಯರಿಗೂ ವಂದಿಸುತ್ತಾ 2025-26ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ನನಗೆ ಅನಿಸಿಕೆ ವಂದಿಸಲು ತುಂಬಾ ಹೆಮ್ಮೆ ಎನಿಸುತ್ತದೆ. ಎತ್ತರವ ಮಾಮಲೆ ಎತ್ತಲ್ಲ ಕೋಗಿಲೆ ಎತ್ತನಿಂದೆತ್ತ ಸಂಬಂಧವಯ್ಯ ಎಂಬಂತೆ ನಾವು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲ ಮಕ್ಕಳು ಅಪ್ಪಾಜಿಯವರು ಬೆಳೆಸಿದ ಈ ಸುಂದರ ಶಾಲಾ ತೋಟದಲ್ಲಿ ಸತಿಗಳಾಗಿ ಬೆಳೆದ ಕರಕುಸುಮಗಳು ನಾವೆಲ್ಲರೂ. ಜ್ಞಾನ ದೇಗುಲವುದು ಕೈ ಮುಗಿದು ಒಳಗೆ ಬಾ ಎಂಬ ನಾನುಡಿಯಂತೆ ಪ್ರತಿದಿನ ನಾವು ನಮ್ಮ ಶಾಲೆಗೆ ಕೈ ಮುಗಿದು ಹೊರಗೆ ಬರುತ್ತಿದ್ದೆವು. ನಮ್ಮ ಶಾಲೆಯಲ್ಲಿ ಪಾಠದ ಜೊತೆಗೆ ಸಂಸ್ಕಾರ, ಜ್ಞಾನ, ನಿತ್ಯ ಜೀವನದ ಮೌಲ್ಯಗಳು, ಆದರ್ಶ ತತ್ವಗಳು, ಎಲ್ಲ ತರಹದ ಜ್ಞಾನದನಿಯಾದ ಈ ಶಾಲೆಯನ್ನು ಹೇಳಲು ಹೆಮ್ಮೆ ಎನಿಸುತ್ತದೆ. ಇನ್ನು ನಮ್ಮ ಶಾಲೆಯ ಶಿಕ್ಷಕರ ಬಗ್ಗೆ ಹೇಳುವುದಾದರೆ, ನಮ್ಮ ಶಾಲೆಯ ಪ್ರಧಾನ ಗುರುಗಳಾದ ಶ್ರೀ ಬಸವರಾಜ್ ಮಕ್ಕಳು ಸರ್ ನಮಗೆ ಇಂಗ್ಲಿಷ್ ವಿಷಯವನ್ನು ಹೇಳುತ್ತಿದ್ದರು. ತುಂಬಾ ಚೆನ್ನಾಗಿ ಇಂಗ್ಲಿಷ್ ವಿಷಯವನ್ನು ಬೋಧಿಸಿದ್ದಾರೆ. ಕ್ಲಾಸಲ್ಲಿ ಪಾಠದ ಜೊತೆಗೆ ತಮ್ಮ ಜೀವನದಲ್ಲಾದ ಘಟನೆಗಳನ್ನು, ಮೌಲ್ಯಗಳನ್ನು ಹೇಳುತ್ತಾ ನಮ್ಮೆಲ್ಲರನ್ನು ಸದಾ ನಡೆಸುತ್ತಾ ಜ್ಞಾನಾರ್ಜನೆಯನ್ನು ದಾರಿ ಎರೆದಿದ್ದಾರೆ. ಸಲ್ಮಾ ಅತಾ ಟೀಚರ್ ನಮಗೆ ಹಿಂದಿ ಮತ್ತು ಸಮಾಜ ವಿಷಯವನ್ನು ಚೆನ್ನಾಗಿ ಬೋಧಿಸಿದ್ದಾರೆ. ಅರ್ಪಿತಾ ಟೀಚರ್ ಗಣಿತ ವಿಷಯವನ್ನು, ವಿದ್ಯಾ ಟೀಚರ್ ವಿಜ್ಞಾನ ವಿಷಯವನ್ನು, ಗೀತಾ ಟೀಚರ್ ಕನ್ನಡ ವಿಷಯವನ್ನು ಚೆನ್ನಾಗಿ ಹೇಳ್ತಾರೆ. ಹೀಗೆ ಅವರಿವರೆನ್ನದೆ ಎಲ್ಲ ಶಿಕ್ಷಕರು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಒಳ್ಳೆಯ ವಿಚಾರಗಳು, ಆದರ್ಶ ತತ್ವಗಳನ್ನು ಬೋಧಿಸಿದ್ದಾರೆ. ಸುಶಿಕ್ಷಿತ ಮಕ್ಕಳನ್ನಾಗಿ ಮಾಡಿ ಜ್ಞಾನಾರ್ಜನೆಯನ್ನು ದಾರಿ ಎಳೆದಿದ್ದಾರೆ. ಮುಂದಿನ ವ್ಯಾಸಂಗಕ್ಕೆ ಅನುವು
ಮಾಡಿಕೊಟ್ಟ ಎಲ್ಲ ಶಿಕ್ಷಕ ವೃಂದಕ್ಕೂ ವೈಯಕ್ತಿಕವಾಗಿ ಹಾಗೂ 7ನೇ ವರ್ಗದ ಎಲ್ಲ ವಿದ್ಯಾರ್ಥಿಗಳಿಂದ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಜ್ಞಾನವೇ ಸದೃಶ ಎಂಬಂತೆ ಜ್ಞಾನದಿಂದ ನಮ್ಮ ಜೀವನ ಮುಂದಿನ ಪಯಣ. ಹಾಗೆಯೇ ಎಲ್ಲ ಶಿಕ್ಷಕ ವೃಂದಕ್ಕೂ ವಂದಿಸುತ್ತಾ ಅಪ್ಪಾಜಿಯವರು ಕೂಡ ನಮ್ಮ ಕ್ಲಾಸಿಗೆ ಬಂದು ಪುರಾಣ ಪುಣ್ಯ ಕಥೆಗಳು ಸಂಸ್ಕೃತ ಎಲ್ಲವನ್ನು ಚೆನ್ನಾಗಿ ಬೋಧಿಸಿದ್ದಾರೆ. ಅವರ ಚರಣ ಕಮಲಗಳಿಗೂ ಮಗದೊಮ್ಮೆ ವಂದಿಸುತ್ತಾ ಇಂತಹ ಶಾಲೆಯಲ್ಲಿ ಕಲಿತು ಒಳ್ಳೆಯ ಜ್ಞಾನ ಪಡೆದುಕೊಂಡು ಸಮಾಜದಲ್ಲಿ ಆದರ್ಶ ವಿದ್ಯಾರ್ಥಿಗಳಾಗಿ ಬೆಳೆಯಲು ಅವಕಾಶ ಮಾಡಿಕೊಟ್ಟ ಎಲ್ಲ ಶಿಕ್ಷಕರೊಂದಕ್ಕೂ ಅಪ್ಪಾಜಿಯವರು ಹಾಗೂ ನನ್ನ ಸ್ನೇಹ ಬಂಧುಗಳಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಅನಿಸಿಕೆ ಹೇಳಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಮಗದೊಮ್ಮೆ ಧನ್ಯವಾದಗಳು. ನನ್ನ ಅನಿಸಿಕೆಗೆ ವಿರಾಮ ಕೊಡುತ್ತೇನೆ. ಅನಿಸಿಕೆಗಳನ್ನು ಹಂಚಿಕೊಂಡ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಇದು ಶ್ರೀಧರ್ ಗೌರಿ ಈತನಿಂದ ಅನಿಸಿಕೆಗಳು. ಮುಂದಿನ ತಯಾರಿ ಹೇಮಂತ್ ಭಜಂತ್ರಿ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಅಪ್ಪಾಜಿಯವರ ಪಾದಕಮಲಗಳಿಗೆ ನಮಸ್ಕಾರ.
ಗಂಡನ ಗುರುಹುಟ್ಟಿಯ ಮಂದೆ ಮನೆಗೇರುತ್ತಿದೆ ಅಗುಡಿ ಗುಡಿ ಎಗರುತ್ತಿದೆ ಬೆಳ್ಳಿ ಮೂಡಿತು ತೋಡಿ ಹೋಗಿತು ಬೆಳ್ಳಿ ಮೂಡಿತು ತೋಡಿ ಹೋಗಿತು ಬಾಲಾಗೆ ರಂಗುಯಲ್ಲಿ ತೆರ ನೆರಿ ಸೂರ್ಯ ಬಂದ ಬೆಳ್ಳಿ ಮೂಡಿತು ತೋಡಿ ಹೋಗಿತು ಆಕಾಶಾಗೆ ಬಣ್ಣ ಬಳಿದೋನ್ಯಾರು ಈ ಬೆಟ್ಟ ಗುಡ್ಡಗಳ ಮಡುಗವ್ಯಾರು ಮರದ ಮ್ಯಾಗೆ ಅಣ್ಣ ಇಟ್ಟೋನ್ಯಾರು ಅನ್ನ ಹೊರಗೆ ರುಚಿಯ ತುಂಬೋನ್ಯಾರು ಈ ಭೂಮಿ ಮ್ಯಾಗೆ ನಿಮ್ಮ ತಂದೋರ್ಯಾರು ಬೆಳ್ಳಿ ಮೂಡಿತು ತೋಡಿ ಹೋಗಿತು ಬೆಳ್ಳಿ ಮೂಡಿತು